ಮಾತು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಹೈಲೈಟ್ಸ್ ಇದೆ. ಸೊ ಮೊದಲಿಗೆ ಹೈಲೈಟ್ಸ್ ನೋಡೋದಾದ್ರೆ ಮಂಡ್ಯ ಗೌಡ್ತಿ ಅದೃಷ್ಟ ಬದಲಿಸುತ್ತಾ ಕೆಜಿಎಫ್ ಚಿನ್ನ. ಯಶ್ ದರ್ಶನ್ ಪ್ರಚಾರ ಮಾಡಿದ್ರೆ ಮಂಡ್ಯದಲ್ಲಿ ಸುನಾಮಿ. ಮಂಡ್ಯ ಚಕ್ರವ್ಯೂಹದಲ್ಲಿ ಅಭಿಮನ್ಯುವಿನಂತೆ ಸಿಕ್ಕಾಕೊಳ್ತಾರ ನಿಖಿಲ್. ಮಂಡ್ಯದಲ್ಲಿ ಕೆಜಿಎಫ್ ವ್ಯೂಹ. ಇದು ಇವತ್ತಿನ ಸಿನಿಮಾತು ಸ್ಪೆಷಲ್. ಜೆಡಿಎಸ್ ಮತ್ತು ಕಾಂಗ್ರೆಸ್ ಯುವರಾಜ ನಿಖಿಲ್ ರನ್ನ ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾಗಿ ಘೋಷಿಸಿದ್ದಾಗಿದೆ. ಆ ಮೂಲಕ ಕೈ ನಾಯಕರು ಸುಮಲತಾರಿಗೆ ನಿಜಕ್ಕೂ ಕೈ ಕೊಟ್ಬಿಟ್ಟಿದ್ದಾರೆ. ಆದ್ರೆ ಸ್ಥಳೀಯ ಮುಖಂಡರು ಹಾಗೂ ಅಂಬಿ ಅಭಿಮಾನಿಗಳು ಸುಮಕ್ಕನ ಕೈ ಹಿಡಿದಿದ್ದಾರೆ. ಜೊತೆಗೆ ದರ್ಶನ್ ಮತ್ತು ಯಶ್ ಕೂಡ ಸುಮಲತಾ ಅವರ ಪರವಾಗಿ ಪ್ರಚಾರಕ್ಕೆ ಸಜ್ಜಾಗಿದ್ದಾರೆ. ಒಟ್ಟಾರೆ ಮಂಡ್ಯ ಸದ್ಯ ಚಕ್ರವ್ಯೂಹ ಆಗಿದೆ ರೀ. ಆ ವ್ಯೂಹದಲ್ಲಿ ಸಿಕ್ಕಿ ಬೀಳೋದು ಯಾರು, ಭೇದಿಸಿ ಹೊರಬರೋದು ಯಾರು ಅನ್ನೋದೇ ಸದ್ಯದ ಕುತೂಹಲ. ಅದರ ಬಗ್ಗೆ ಒಂದಿಷ್ಟು ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ. ಮಂಡ್ಯಕ್ಕೆ ಫಿಕ್ಸ್ ಆದ್ರಲ್ಲ ಯುವರಾಜ ನಿಖಿಲ್. ಜನರ ಬಳಿಯೇ ನೇರವಾಗಿ ಸುಮಲತಾ ಅಪೀಲ್. ಮಂಡ್ಯ ರಣಕಣದಲ್ಲೀಗ ಬಿರುಸಿನ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ಒಂದೆಡೆ ಅಂಬಿ ಅಭಿಮಾನಿಗಳು ಹಾಗೂ ಸ್ಥಳೀಯ ಕೈ ಮುಖಂಡರ ವಿರೋಧದ ನಡುವೆಯೇ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರು ಜಂಟಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಯುವರಾಜ ನಿಖಿಲ್ ಹೆಸರನ್ನ ಘೋಷಿಸಿದ್ದಾರೆ. ನಮ್ಮ ತಂದೆಯವರು ಯಾವಾಗ್ಲೂ ನನಗೆ ಹೇಳ್ತಾ ಇದ್ದಾರೆ, ಇವತ್ತು ನನ್ನ ಸ್ವಾರ್ಥಕ್ಕೋಸ್ಕರ ನಾನಿಲ್ಲಿ ರಾಜಕಾರಣ ಮಾಡಲಿಕ್ಕೆ ಬಂದಿಲ್ಲ. ನನ್ನ ಕೊನೆ ಉಸಿರಿನವರೆಗೂ ನಿಮ್ಮ ಮನೆಯ ಮಗನಾಗಿ ಸೇವೆ ಮಾಡ್ಲಿಕ್ಕೆ, ನಿಮ್ಮ ಗುಲಾಮ್ನಾಗಿ ಸೇವೆ ಮಾಡ್ಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ನಿಮಗೆ ಎಲ್ಲ ಅಧಿಕಾರ ಇದೆ. ನಾನು ಏನಾದ್ರೂ ನಿಮ್ಮ ಮನೆಯ ಮಗ ಏನಾದ್ರೂ ತಪ್ಪು ಮಾಡಿದ್ರೆ ನನಗೆ ಕಿವಿ ಹಿಂಡಿ ನೀವು ಬುದ್ಧಿ ಹೇಳಿ ನನ್ನನ್ನ ನಿಮ್ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮತ್ತೊಮ್ಮೆ ಕೈ ಜೋಡಿಸಿ ಮನವಿ ಮಾಡ್ತಾ, ನಿನ್ನೆ ಹಾಸನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಳುತ್ತಲೇ ಪ್ರಜ್ವಲ್ ಹೆಸರನ್ನ ಘೋಷಿಸಿದ್ರು. ಇವತ್ತು ಜೆಡಿಎಸ್ ಶಾಸಕ ನಗುತ್ತಾ ನಿಖಿಲ್ ಹೆಸರನ್ನ ಮಂಡ್ಯ ಅಭ್ಯರ್ಥಿಯಾಗಿ ಅನೌನ್ಸ್ ಮಾಡಿದ್ದಾರೆ. ಕುಟುಂಬ ರಾಜಕಾರಣದ ಆರೋಪದ ನಡುವೆಯೂ ಅತ್ತ ಪ್ರಜ್ವಲ್ ಇತ್ತ ನಿಖಿಲ್ ಬಿರುಸಿನ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮತ್ತೊಂದೆಡೆ ಜೆಡಿಎಸ್ ಭದ್ರಕೋಟೆಯನ್ನ ಭೇದಿಸೋದಕ್ಕೆ ಬಿಸಿನೆಸ್ ರೆಬಲ್ ಸುಮಲತಾ ಕೂಡ ಭರ್ಜರಿ ಪ್ರಚಾರ ಮಾಡ್ತಿದ್ದಾರೆ. ಅವರಿಗೆ ಪುತ್ರ ಅಭಿಷೇಕ್ ಕೂಡ ಸಾಥ್ ನೀಡಿದ್ದಾರೆ. ನನ್ನ ಮೊಮ್ಮಗನ್ನ ರಾಜಕೀಯ ತರಬೇಕು ಅಂದಿದ್ದು, ಯಾವುದನ್ನು ನಮ್ಮ ತಂದೆಗೋಸ್ಕರ ನಾನು ಅವ್ರ ಜೊತೆ ನಿಂತು ಹೋರಾಟ ಮಾಡ್ತೀನಿ, ಈ ಪಕ್ಷ ಉಳಿಸ್ಲಿಕ್ಕೆ ಅನ್ನೋ ಮಾತನ್ನ ಅವತ್ತು ಹೇಳಿದಂತ ನಿಖಿಲ್ ಅವ್ರ ಬಗ್ಗೆ ನನ್ನ ಹೃದಯದಲ್ಲಿ ನಾಡ್ತು. ನಾನು ಕುಟುಂಬ ರಾಜಕಾರಣ ಯುವರಾಜನಿಗೆ ಮೈನಸ್ ಆಗುತ್ತಾ? ಮಿಸಸ್ ರೆಬಲ್ ಅನ್ನೋದು ಸುಮಕ್ಕನಿಗೆ ಪ್ಲಸ್ ಆಗುತ್ತಾ? ಮಂಡ್ಯ ಲೋಕಸಭಾ ಕ್ಷೇತ್ರ ರಾಜ್ಯದ ಎಲ್ಲಾ ಕ್ಷೇತ್ರಗಳಿಗಿಂತಲೂ ಹೆಚ್ಚು ಕುತೂಹಲ ಮೂಡಿಸಿದೆ. ಅದಕ್ಕೆ ಕಾರಣ ಚಿತ್ರರಂಗದ ಇಬ್ಬರು ದಿಗ್ಗಜರು ಕಣದಲ್ಲಿರೋದು ಅಂತ ಮತ್ತೊಮ್ಮೆ ಹೇಳಬೇಕಾಗಿಲ್ಲ. ಮಾಜಿ ಪಿಎಂ ಮೊಮ್ಮಗ, ಹಾಲಿ ಸಿಎಂ ಮಗ. ಮಂಡ್ಯದ ಅಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಶಾಸಕರಿರೋದು ನಿಖಿಲ್ಗೆ ಪ್ಲಸ್ ಆಗಿದೆ. ಆದ್ರೂ ದೊಡ್ಡಗೌಡರ ಕುಟುಂಬದವರೇ ಎಲ್ಲೆಡೆ ಸ್ಪರ್ಧೆ ಮಾಡಿದ್ರೆ ಜೆಡಿಎಸ್ನ ಸಾಮಾನ್ಯ ಕಾರ್ಯಕರ್ತರ ಕಥೆ ಏನು? ಈ ಮಟ್ಟಿಗಿನ ಕುಟುಂಬ ರಾಜಕಾರಣ ಬೇಕಾ ಅನ್ನೋ ಪ್ರಶ್ನೆಯೂ ಕೆಲವರ ಪ್ರಶ್ನೆ. ಇನ್ನು ಅಂಬಿ ಇರುವವರೆಗೂ ತೆರೆಮರೆಯಲ್ಲಿದ್ದ ಸುಮಲತಾ ಈಗ ಮಂಡ್ಯ ಗೌಡ್ತಿಯಾಗಿದ್ದಾರೆ. ಮಂಡ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಂಬರೀಶ್ ಅಭಿಮಾನಿಗಳೇ ಖುದ್ದಾಗಿ ಸುಮಕ್ಕ ಮನೆಗೆ ಬಂದು ನೀವು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು, ಅಂಬಿ ಅಣ್ಣನವರ ಜಾಗ ತುಂಬಲೇಬೇಕು ಅಂತ ಹಠ ಹಿಡಿದು ಅವರನ್ನ ರಾಜಕೀಯಕ್ಕೆ ಕರೆತಂದಿದ್ದಾರೆ. ಜೊತೆಗೆ ಮಂಡ್ಯದ ಕೆಲ ಕೈ ಮುಖಂಡರು ನಾವು
ಜೆಡಿಎಸ್ಗೆ ಸಪೋರ್ಟ್ ಮಾಡಲ್ಲ, ನಮ್ಮ ಬೆಂಬಲ ಏನಿದ್ರು ಸುಮಕ್ಕಂಗೆ ಅಂತ ಓಪನ್ ಆಗಿಯೇ ಹೇಳಿಕೆ ಕೊಟ್ಟಿದ್ದಾರೆ. ಹೀಗೆ ನಿಖಿಲ್ ಜೆಡಿಎಸ್ ಹಾಗೂ ಕೈ ಬೆಂಬಲದೊಂದಿಗೆ ಸುಮಕ್ಕಂಗೆ ಖೆಡ್ಡ ತೋಡಿದ್ದಾರೆ. ಸ್ಥಳೀಯರು ಹಾಗೂ ಅಮ್ಮಿ ಫ್ಯಾನ್ಸ್ ಜೊತೆ ಸೇರಿ ಸುಮಕ್ಕ ನಿಖಿಲ್ಗೆ ಖೆಡ್ಡ ತೋಡಿದ್ದಾರೆ. ಇನ್ನು ಕೈ ರೈತ ಮಹಿಳೆಯ ಈ ಹಗ್ಗ ಜಗ್ಗಾಟದ ನಡುವೆ ಕಮಲದ ನಾಯಕರು ಸುಮಲತಾ ಪರ ನಿಂತು ಬಿಜೆಪಿಗೆ ಅವರನ್ನ ಸೆಳೆಯುವ ಪ್ರಯತ್ನದಲ್ಲಿದ್ದಾರೆ. ಮದರ್ ಇಂಡಿಯಾ ಪರ ನಿಂತ್ರಲ್ಲ ಚಾಲೆಂಜಿಂಗ್ ಸ್ಟಾರ್. ನಾನು ಬರ್ತೀನಿ ಅಮ್ಮ ಅಂದ್ರಲ್ಲ ರಾಕಿಂಗ್ ಸ್ಟಾರ್. ಮಂಡ್ಯದ ಗಂಡು ಅಂಬಿ ಬಳಿಕ ಅವರ ಸ್ಥಾನವನ್ನ ಮಂಡ್ಯದ ಹುಡುಗರು ತುಂಬಿದ್ದಾರೆ. ಅಂಬಿ ಕುಟುಂಬಕ್ಕೆ ಇಡೀ ಸ್ಯಾಂಡಲ್ವುಡ್ ಹತ್ತಿರವಾಗಿದ್ರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ರಾಕಿಂಗ್ ಸ್ಟಾರ್ ಯಶ್ ಅವರು ರೆಬೆಲ್ ಮನೆ ಮಕ್ಕಳಂತಿದ್ದಾರೆ. ಅಂಬಿ ವಿಧಿವಶರಾದಾಗ ಅಭಿಷೇಕ್ ಜೊತೆ ಅಣ್ಣಂದಿರಂತೆ ನಿಂತು ಎಲ್ಲಾ ಕಾರ್ಯಗಳನ್ನ ನಡೆಸಿಕೊಟ್ಟಿದ್ರು ದಕ್ಷು ಮತ್ತು ಯಶ್. ಖುದ್ದು ಸುಮಲತಾ ಸಹ ದರ್ಶನ್ ನನ್ನ ಹಿರಿಮಗ, ಯಶ್ ನನ್ನ ಮನೆ ಮಗ ಅಂತ ಹೇಳ್ಕೊಂಡಿದ್ರು. ನೋಡಿ, ದರ್ಶನ್ ಆಗ್ಲಿ ಯಶ್ ಆಗ್ಲಿ ನಮ್ಮ ಮನೆಯ ಮಕ್ಕಳು. ದರ್ಶನ್ ನನ್ಗೆ ದೊಡ್ಡ ಮಗ ಇದ್ದಂಗೆ. ನಾನೇನಾದ್ರೂ ಕೇಳಿದಾಗ, ನೋಡಪ್ಪ ನೀನ್ ನನಗೆ ಅಭಿಷೇಕ್ ಇದ್ದಾಗೆ, ನೀನ್ ನನಗೆ ಅಭಿಷೇಕ್ ಇದ್ದಂಗೆ, ಅಭಿಷೇಕಿಂದ ನಾನು ಏನ್ ಎದುರು ನೋಡ್ತೀನೋ ನಿನ್ನಿಂದನೂ ಅದೇ ಎದುರು ನೋಡ್ತೀನಿ ಅಂತ ಹೇಳಿದ್ರೆ, ದರ್ಶನ್ ಹೇಳೋದು ಅಭಿಷೇಕಿಂದ ಏನ್ ಎದುರು ನೋಡ್ತಿರೋ ಅದ್ರ ಡಬಲ್ ಆಗಿ ನನ್ನಿಂದ ನೀವ್ ಎದುರು ನೋಡ್ಬೇಕು ಅಂತ ಹೇಳ್ತಾನೆ. ಸೊ ಅದು ಈಗ ರೆಬಲ್ ಕುಟುಂಬದ ಈ ಹಿರಿ ಮಕ್ಕಳಿಬ್ರು ಈಗ ಅಮ್ಮನ ಬೆಂಬಲಕ್ಕೆ ನಿಂತಿದ್ದಾರೆ. ನೀವು ಯಾವಾಗ ಪ್ರಚಾರಕ್ಕೆ ಕರೆದ್ರು, ಯಾವುದೇ ಕೆಲಸವಿದ್ರೂ ಬಿಟ್ಟು ನಿಮ್ಮ ಜೊತೆ ಬರ್ತೀವಿ ಅಂತ ಅಮ್ಮನಿಗೆ ಧೈರ್ಯ ತುಂಬಿದ್ದಾರೆ. ಮಂಡ್ಯದಲ್ಲಿ ದರ್ಶನ್ ಮತ್ತು ಯಶ್ಗೆ ಇರುವಷ್ಟು ಫ್ಯಾನ್ಸ್ ಬೇರಾವ ಸ್ಟಾರ್ಗೂ ಇಲ್ಲ ಅನ್ನೋದು ತಿಳಿಯದ ವಿಷಯ ಏನಲ್ಲ. ಆದ್ರೆ ಈ ಅಭಿಮಾನ ಓಟ್ಗಳಾಗಿ ಕನ್ವರ್ಟ್ ಆಗುತ್ತಾ ಅನ್ನೋ ಪ್ರಶ್ನೆಯೂ ಹಲವರದ್ದು. ಚಕ್ರ ವ್ಯೂಹದಲ್ಲಿ ಸಾಲು ಸಾಲು ಅಡೆತಡೆಗಳು. ಅಭಿಮನ್ಯು ಯಾರಾಗ್ತಾರೆ, ಅರ್ಜುನ ಯಾರಾಗ್ತಾರೆ? ಚುನಾವಣೆ ದಿನ ಹತ್ರ ಆಗ್ತಿರುವಂತೆಯೇ ಕಾಲೆಳೆದಾಟ, ಕೆಸರೆಚ್ಚಾಟಗಳು ಕೂಡ ಜೋರಾಗಿದೆ. ಈಗಾಗಲೇ ಸಚಿವ ರೇವಣ್ಣ ಈ ಮಾತಿನ ಮೇಲಾಟಕ್ಕೆ ಕೀ ಕೊಟ್ಟಾಗಿದೆ. ಅವರ ಹೇಳಿಕೆ ರಾಜ್ಯದೆಲ್ಲೆಡೆ ವ್ಯಾಪಕ ವಿರೋಧಕ್ಕೆ ಗುರಿಯಾಗಿದೆ. ಖುದ್ದು ನಟ ಶಿವರಾಜ್ ಕುಮಾರ್ ಸಹ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. I just love my wife. ಕಣ್ಣಾಗಿ ಅವ್ರು ಮಾಡಿಲ್ಲ ಕಮಿಟ್ಮೆಂಟ್ ನಾವು ಸರ್. ಇಲ್ಲೇನಾಗ್ಬಿಡುತ್ತೆ, ಈಗ ನಾನು ಅಂಬರೀಷ್ ಅವರಿಗೆ ಗೌರವ ನಿಜವಾಗ್ಲೂ ಅವರು ತಂದೆಗೆ ಇರೋ ಸ್ಥಾನ ನಾವು ಬಟ್ ನಿಲ್ಲದು ಬಿಡೋದು ಅವರು ಒಳ್ಳೇದಾಗಲಿ ಅವರು. ಯಾಕಂದರೆ ನಿಮಗೆ ಗೊತ್ತು ಸರ್, ನಾವು ಆರ್ಟಿಸ್ಟಾಗಿ ನಾವು ಮಂಡ್ಯ ರಣಕಣದಲ್ಲಿ ಜಿದ್ದಾಜಿದ್ದಿಗೆ ಬಿದ್ದಿರೋ ನಿಖಿಲ್ ಹಾಗೂ ಸುಮಲತಾ ಇಬ್ಬರಿಗೂ ಕೂಡ ಹಲವು ಪ್ಲಸ್ಗಳಿವೆ ಹಾಗೂ ಮೈನಸ್ಗಳು ಇವೆ. ಹೀಗಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದು ರೀತಿಯ ಚಕ್ರ ವ್ಯೂಹವಾಗಿ ಬದಲಾಗಿದೆ. ಈ ಚಕ್ರ ವ್ಯೂಹವನ್ನ ಯಾರು ಯಶಸ್ವಿಯಾಗಿ ಭೇದಿಸ್ತಾರೆ, ಯಾರು ಚಕ್ರ ವ್ಯೂಹದಲ್ಲಿ ಸಿಕ್ಕಾಕೊಳ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹರ್ಷವರ್ಧನ್, ನ್ಯೂಸ್ 18 ಕನ್ನಡ. ಥಿಯೇಟರ್ಗೆ ಎಂಟ್ರಿ ಕೊಡ್ತಾ ಇದೆ ಗಿರ್ಗಿಟ್ಲೆ. ಚಿತ್ರದಲ್ಲಿದೆ ಫುಲ್ ಪ್ಯಾಕ್ ತಮಾಷೆ ತಲಹರಟೆ.